ರೆಡ್ ಒನ್ ಇದೊಂದು ಹಾಲಿವುಡ್ ಸಿನಿಮಾ. ಲಾಸ್ಟ್ ಮಂತ್ ವರ್ಲ್ಡ್ ವೈಡ್ ಥಿಯೇಟರ್ನಲ್ಲಿ ರಿಲೀಸ್ ಮಾಡಿದ್ರು, ಆದರೆ ನಮ್ಮ ಇಂಡಿಯಾದಲ್ಲಿ ರಿಲೀಸ್ ಮಾಡಿರಲಿಲ್ಲ. ಸೊ ಇವಾಗ ಅಮೆಜಾನ್ ಪ್ರೈಮ್ನಲ್ಲಿ ಸ್ಟ್ರೀಮ್ ಆಗ್ತಿದೆ ವಿತ್ ಕನ್ನಡ ಲ್ಯಾಂಗ್ವೇಜ್ನಲ್ಲಿ. ಆ್ಯಂಡ್ ಇದರಲ್ಲಿ ಡೇವ್ನ್ ಜಾನ್ಸನ್ ಹಾಗೆ ಕ್ರಿಸ್ ಹೆವನ್ಸ್ ಮೇನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಬನ್ನಿ, ಸಿನಿಮಾ ನೋಡಿದ ನನಗೆ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾ ಮಾತ್ರ ಕಂಪ್ಲೀಟ್ ಆಗಿ ಕ್ರಿಸ್ಮಸ್ ವೈಬ್ ಹಾಗೆ ಫನ್ ಕಾಮಿಡಿ ಮೂವಿ ಅನ್ಬಹುದು. ಜೊತೆಗೆ ಆಕ್ಷನ್ ಇದೆಯಾ ಅಂದ್ರೆ ಇದೆ, ಹೈ ರೇಂಜ್ಗೆ ಯಾವುದು ಇರೋದಿಲ್ಲ. ಇನ್ನು ಇದರ ಒನ್ಲೈನ್ ಸ್ಟೋರಿ ಏನಂದ್ರೆ, ಕ್ರಿಸ್ಮಸ್ ಟೈಮಲ್ಲಿ ನಮ್ಮ ಸಾಂತಾ ಕ್ಲಾಸ್ನ ದಿಢೀರಾಗಿ ಕಿಡ್ನಾಪ್ ಮಾಡ್ತಾರೆ. ಸಾಂತಾ ಕ್ಲಾಸ್ ಅವರನ್ನು ರೆಡ್ ಒನ್ ಅನ್ನೋ ಗ್ರೂಪ್ ನೋಡ್ಕೊಂತ ಇರ್ತಾರೆ. ಆ ಗ್ರೂಪ್ ಅವರು ಆಕ್ಚುಲಿ ಟ್ರ್ಯಾಕ್ ಮಾಡಿರೋದು ಕ್ರಿಸ್ ಹೆವನ್ಸ್ನ. ಇವರು ಒಬ್ರು ಭಯಂಕರ ಹ್ಯಾಕರ್ ಆಗಿರ್ತಾರೆ. ಯಾವುದೇ ವ್ಯಕ್ತಿಯನ್ನು ಕೂಡ ಎಲ್ಲಿದ್ರು ಕೂಡ ಟ್ರ್ಯಾಕ್ ಮಾಡೋ ಶಕ್ತಿ ಕ್ರಿಸ್ ಹೆವನ್ಸ್ಗೆ ಇರುತ್ತೆ. ಸಾಂತಾ ಕ್ಲಾಸ್ನ ಬಾಡಿ ಗಾರ್ಡ್ ಡೇವ್ನ್ ಜಾನ್ಸನ್ ಆಗಿರ್ತಾರೆ. ಸೊ ಇವಾಗ ಕಿಡ್ನಾಪ್ ಆದ ಸಾಂತಾ ಕ್ಲಾಸ್ನ ಇವರಿಬ್ಬರು ಸೇರಿ ಹೇಗೆ ಟ್ರ್ಯಾಕ್ ಮಾಡ್ತಾರೆ ಅನ್ನೋದು ಸಿನಿಮಾದ ಕಥೆ ಆಗಿರುತ್ತೆ. ಇನ್ನ ಇದರಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದು ಏನಂದ್ರೆ, ಇದರ ವಿಜುವಲ್ಸ್ ಮಾತ್ರ ಸ್ಟನ್ನಿಂಗ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತೀನಿ. ಹಾಗೆ ಸಿನಿಮಾದಲ್ಲಿ ತುಂಬಾ ಅನಿಮಲ್ ಕ್ಯಾರೆಕ್ಟರ್ಗಳನ್ನ ಬಳಸ್ಕೊಂಡಿದ್ದು ಚೆನ್ನಾಗಿತ್ತು. ಹಾಗೆ ಕೆಲವೊಂದು ಆಕ್ಷನ್ ಸೀನ್ಸ್ಗಳು ಚೆನ್ನಾಗಿತ್ತು. ಅದರಲ್ಲೂ ಕ್ಲೈಮ್ಯಾಕ್ಸ್ನ ಆಕ್ಷನ್ ಸೀನ್ಸ್ಗಳು VFX ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತೀನಿ. ಇನ್ನು ಇದರಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದು ಏನಂದ್ರೆ, ಇನ್ನು ಇದರ ಕತೆ ತುಂಬ ಸಿಂಪಲ್ ಆಗಿತ್ತು ಅನಿಸ್ತು. ಹಾಗೆ ಸಿನಿಮಾದಲ್ಲಿ ಕಾಮಿಡಿ ಸೀನ್ಸ್ಗಳು ಇದಾವೆ, ಆದರೆ ಅವು ಯಾವ ಕೂಡ ನಗು ತರಿಸುವ ಹಾಗೆ ಯಾವ ಸೀನ್ಸ್ಗಳು ಇರಲಿಲ್ಲ. ಕೆಲವೊಂದು ಕಡೆ ಸಿನಿಮಾ ತುಂಬ ಬೋರ್ ಹೊಡಿಸುತ್ತೆ. ಸ್ಟೋರಿನ ಆರಾಮಾಗಿ ಪ್ರೆಡಿಕ್ಟ್ ಮಾಡ್ಬೋದಾಗಿತ್ತು. ಸ್ಟ್ರಾಂಗ್ ಕಾಂಟೆಂಟ್ ಇರಲಿಲ್ಲ ಇದರಲ್ಲಿ. ಸೊ ಇವು ನನಗೆ ನೆಗೆಟಿವ್ ಅನಿಸಿದ್ದು. ಇನ್ನು ಓವರಾಲ್ ಆಗಿ ಹೇಳೋದಾದ್ರೆ, ರೆಡ್ ಒನ್ ಮೂವಿ ಇದೊಂದು ಗುಡ್ ಒನ್ ಮೂವಿ, ಬಟ್ ನಾಟ್ ಬೆಸ್ಟ್ ಒನ್ ಅಂತೀನಿ. ಹಾಗೆ ಸಿನಿಮಾನ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡಬಹುದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ದಟ್ಸ್ ಇಟ್ ಗೈಸ್. ನಿಮಗೆ ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಅಲ್ಲಿವರೆಗೆ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.